ವಿರೋಧ ಪಕ್ಷದವರು ಮಾಟ ಮಾಡಿದ ಯಾರಿಗೆ ತ್ವಮೇವ ಶರಣಂ ತಸ್ಮಾತ್ ಕಾರುಣ್ಯ ಭಾವೇರ ಗುರು ರಕ್ಷ ರಕ್ಷ. ಈ ಶ್ಲೋಕ ಹೀಗೂ ಹೇಳಲಿಕ್ಕೆ ಆಗ್ತದೆ ಅಂತ ನನಗೆ ಇವತ್ತೇ ಗೊತ್ತಾಗ್ತದೆ. ದೇವರು ಮೆಚ್ಚು ಹಾಗೆ ಕೃಷ್ಣ ಮೆಚ್ಚಿ ಶಹಬಾಸ್ ಅಂದಾಗಿದೆ. ಅಲ್ಲಿ ವಿರಾಟನ ರಥ ಹೋಗ್ತಾ ಉಂಟು. ನನಗೆ ನನಗೆ ತಪ್ಪುತ್ತದೆ ನನಗಾಗ ಅವ ಓಡುವ ರಥ ಅದರಲ್ಲಿ ಯಾರಿಗೆ ತ್ವಮೇವ ಶರಣಂ ತಸ್ಮಾತ್ ಕಾರುಣ್ಯ ಭಾವೇರ ಗುರು ರಕ್ಷ ರಕ್ಷ. ಈ ಶ್ಲೋಕ ಹೀಗೂ ಹೇಳಲಿಕ್ಕೆ ಆಗ್ತದೆ ಅಂತ ನನಗೆ ಇವತ್ತೇ ಗೊತ್ತಾಗ್ತದೆ. ಎರಡು ಕಾಲು ಹೀಗೆ ಮಾಡಿ ರಕ್ಷ ರಕ್ಷ. ಅದು ಎಂತದ ನಿನ್ನದು? ನಮ್ಮ ಕರ್ಮ ಇಲ್ಲ ಅಂತ. ನನ್ನ ಕರ್ಮ ಸರಿ ಉಂಟು. ನಿನ್ನ ಬೈಗಳು ಕೇಳಿದ ಮೇಲೆ ನನ್ನ ಕಿವಿಗೆ ಏನು ಆಗಲಿಲ್ಲ. ನಿಜವಾಗಿ ಕಿವಿಡಾಗಬೇಕಿತ್ತು. ಎಂತದ್ದು? ಸೇನಾಪತಿಗಳಾದ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದಂತಹ ಕರ್ಣ, ನೀವು ಬೆರಳು ತೋರಿಸಿದಲ್ಲಿ ಕೆಲಸ ಮಾಡುವ ಕರ್ಣ ನಿಮಗೆ ಗೊತ್ತುಂಟಲ್ಲ ಎಂತ ಪ್ರಾಮಾಣಿಕವ. ಯಾವ ಕೆಲಸವನ್ನಾದರೂ ನೀವು ಹೇಳಿದ್ರೆ ಇಲ್ಲ ಅಂತ ಹೇಳಿದಾನೆ ಅಂತ ಕರ್ಣ ಇಲ್ಲಿ ಕಾಣ್ತಾ ಇಲ್ಲ ಗುರುಗಳೇ. ಯುದ್ಧ ಕ್ಷೇತ್ರದಿಂದ ಯಾರೋ ನಮ್ಮ ವಿರೋಧ ಪಕ್ಷದವರು ಅವರನ್ನು ತಪ್ಪಿಸಿದ್ದಾರೆ ಗುರುಗಳೇ. ನಿನ್ನ ಭಾವ ಸತ್ತಾಗ ನನಗೆ ಯಾವುದೆಲ್ಲ ಶಬ್ದ ಉಪಯೋಗಿಸಿ ನೀನು ನಿಂದಿಸಿದ್ದಿ ಅಂತ ಗೊತ್ತುಂಟ? ನನಗೆ ಇತ್ತೀಚೆಗೆ ಗುರುಗಳೇ, ಈಗ ನಿನಗೆ ಹಿಂದೆ ಮುಂದೆ ಗೊತ್ತಿಲ್ಲದ ಕರ್ಣ ತಪ್ಪಿದಾಗ ಬರುವ ಸಹಾನುಭೂತಿ ನನ್ನ ಮೇಲೆ ಕಾಣಲಿಲ್ಲ. ನಿನಗೆ ನಿಷ್ಠರಾಗಿ ಬೆವರಿಗಿಂತ ಇತ್ತು ರಕ್ತ ಸುರಿಸುವವರನ್ನು ಕಂಡ್ರೆ ಆಗುವುದಿಲ್ಲ. ನಯವಂಚಕರಾಗಿ ಸಮಯ ಸಾಧಕರಾಗಿ ಸಮಯಕ್ಕೆ ಕೈ ಕೊಡುವ ಕರ್ಣ ತಲೆ ಮೇಲೆ ಇರ್ತಿ ಹೋಗಿ ಹುಡುಕು. ನನ್ನ ಕುಟುಂಬದವಲ್ಲವ. ಎಂತದ್ದು ಹೆಣಕ್ಕೆ ಕಡಿಯುವುದೇ? ಹೆಣಕಾದ್ರೆ ಕಡಿದರೆ ಏನಾದ್ರು ಅಲ್ಲ, ಬೇಡ ಹೇಳಿ ಪ್ರಯೋಜನ. ನಿನಗೆ ಪ್ರಯೋಜನ ಇಲ್ಲ ಮಾಡಿಕೊಳ್ಳಿ. ಎಂತದ್ದು ನೀವು ಬಿಟ್ಟರೆ ಬೇರೆ ಗತಿ ಇಲ್ಲ. ಎಲ್ಲಿದ್ದಾನೆ ಕರ್ಣ ಅಂತಲೇ ಗೊತ್ತಿಲ್ಲ. ಹೌದು, ಈಗ ಕರ್ಣ ಎಲ್ಲಿದ್ದಾರೆ ಯಾರಲ್ಲಿ ಕೇಳುವುದು? ಈಗ ಅಲ್ಲಿ ಎಂತದ್ದು ಕೇಳುದು? ಅದು ಶಿಬಿರಕ್ಕೆ ಹೋಗಿ. ಓ ಹೇಗೆ ಶಿಬಿರದಲ್ಲಿ ಮಲಗಿದ್ದಾನೆ ಅಲ್ಲ, ಅವ ಮಲಗುದು ತಲೆ ಕೆಳಗಾಗಿ ಯೋಗಾಭ್ಯಾಸ ಮಾಡುವುದು ನನಗೆ ಸಂಬಂಧ ಇಲ್ಲ. ನಾನು ಕಟ್ಟಿದ ಕವಚ ಬಿಚ್ಚಬೇಕಾದ್ರೆ ದೃಪದ ವಿರಾಟರ ಹೆಣ ಬಿದ್ದಾಗಬೇಕು. ನನ್ನನ್ನು ಬಿಡು, ನೀನು ಹೋಗು. ನೀವು ಹೋದ್ರೆ ನನ್ನ ಹೆಣ ಇಲ್ಲೇ ಬಿಡ್ತಾನೆ. ನಾನು ಮಾತು ಹೇಳಿದ್ದಲ್ವ, ನಾಳೆ ನೀನು ಬಂದು ನೀವು ಹೇಳಿದ ಮಾತು ಪೂರೈಸಲಿಲ್ಲ ಅಂತ ಹೇಳಿದ್ರೆ ನನ್ನಲ್ಲಿ ಉತ್ತರ ಇಲ್ಲ. ಮತ್ತೆ ಇದು ಈ ಸಂದರ್ಭದಲ್ಲಿ ನೀವು ಹಾಗೆ ತೀರಿಸುವುದು ನನಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕಿಲ್ಲ. ನಾಳೆ ಹೇಳಿದ್ರೆ ಅಂತ ಒಂದು ಕರ್ಣ ಎಲ್ಲಿದ್ದಾನೆ ಅಂತ ನೀವು ಬಿಡಾರದವರೆಗೆ ಒಂದು ಬರಬೇಕು. ನೀನು ಹೇಳಿದ್ದಕ್ಕೆ ಬರ್ತೇನೆ. ನಾಳೆ ಮಾತು ತಪ್ಪಿದ ಮತ್ತೆ ಹೇಳಿ ಹೋಗು ಹೋಗು ಹೋಗು. ಕೌರವ 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 ಇಲ್ಲಿ ಬಾ ಇಲ್ಲಿ ಬಾ. ನಾಳೆ ಯುದ್ಧ ನೀನು ಒಂದು ವೇಳೆ ತಪ್ಪಿ ಗೆದ್ದರೆ, ಸಾಧಾರಣದಲ್ಲಿ ಗೆಲ್ಲಿಕ್ಕಿಲ್ಲ, ತಪ್ಪಿ ಗೆದ್ದರೆ ಚಕ್ರವರ್ತಿ ಆಗೋದು ನೀನು. ಅದನ್ನು ಅಲ್ಲ, ಅವೊಂದು ಮಲಗಿದ ಕ್ರಮ ನೋಡಿದ್ರೆ ಅವನಿಗಾಗಿ ನಾವು ದುಡಿಯುವಾಗುಂಟು, ನಿನಗಾಗಿ ಅವ ದುಡಿಯುವವನಾಗಿಲ್ಲ. ಅವ ಮಲಗಿದ ಕ್ರಮ ಕಾಣುವಾಗ ಇಲ್ಲಿ ಉಳಿದವರಿಗೆ ನಿದ್ರೆ ಬರುವುದಿಲ್ಲ ಅಂತ ನಾವು ಯುದ್ಧ ಮಾಡುದ ಗುರುಗಳೇ. ಇವ ಮಾತ್ರ ನಿದ್ರೆ ಮಾಡ್ಲಿಕ್ಕಿದ್ದವ. ರಾತ್ರಿ ಯುದ್ಧ ತೊಡಗಿ ಕಾಲ ಎಷ್ಟಾಯ್ತು, ಇವ ಸುಖ ಶೈಲಿಯಲ್ಲಿ ಭಾವನಿಸಿಲ್ಲ ಗುರುಗಳೇ. ಇಲ್ಲ, ಎಳವೆಯಲ್ಲಿ ಅವನ ಅಮ್ಮ ಮುದ್ದೆ ಮಾಡಿ ತೆಪ್ಪದಲ್ಲಿ ಮಲಗಿಸಿದ್ದಲ್ವ? ಹೌದಂತೆ. ಕಾಲು ಚಾಚಲಿಕ್ಕೆ ಹಾಸಿಗೆಯಲ್ಲಿ ಜಾಗ ಇದ್ರು ನೋಡಿ ಮುದ್ದೆ ಮಾಡಿಯೇ ಮಲಗಿದ್ದಾನೆ ಕೌರವ. ಆ ಎಳೆಯ ಬಡತನ ಅಲ್ಲ, ನೀನು ಮಲಗುದು ನಾನು ನೋಡ್ಲಿಲ್ಲ. ನಿನ್ನನ್ನು ಎಳವೆಯಲ್ಲಿ ಘೃತಕುಂಭದಲ್ಲಿ ಹಾಕಿದ್ದಲ್ಲ, ನೀನು ಹೀಗೆ ಮಲಗು. ಅಲ್ಲ, ನಾನು ಕೇಳಿದ್ದು ನೀನು ಮಲಗುವ ಕ್ರಮ ಇಲ್ಲ. ನನಗೆ ತಾರ್ತಕ್ಕಾದ್ರೂ ನಿದ್ರೆ ಬರುವಾಗ ಅದೇ ಅವಸ್ಥೆಯಲ್ಲಿ ಇರ್ತೀರ. ನೀವು ಏನು ಬೇಕಾದ್ರೂ ಮಾಡಿ ಅವರನ್ನು ಎಬ್ಬಿಸು. ಎಬ್ಬಿಸು. ನನ್ನ ಹತ್ತಿರ ಬಂದ್ರೆ ಪೆಟ್ಟು ತಿಂತೀವಿ. ಎಚ್ಚರ ಉಂಟು. ಅದು ನಿನಗೆ ಅವರಿಗೆ ನಿದ್ರೆಯಲ್ಲಿ ನೀನು ಕೌರವ ಅಂತ ಗೊತ್ತೇ ಆಗಲಿಲ್ಲ. ಅಲ್ಲ, ಅದು ಗೊತ್ತಾದ್ರೂ ಕೆಲವು ಸಲ ನಾನೊಬ್ಬನೇ ಇದ್ದೇನೆ ಅಂತ ಬೈಯುವುದವ. ನಮ್ಮೊಳಗೆ ಎಂತದ್ದು ನಡೀತದಲ್ವಾ? ಎಬ್ಬಿಸು. ಅವರಲ್ಲಿ ಎಬ್ಬಿಸಲಿಕ್ಕೆ ಎಬ್ಬಿಸಲಿಕ್ಕೆ ಅಂತಲ್ಲ, ಒಂದು ಕಾರ್ಯದ ತೀವ್ರತೆ ಗೊತ್ತಾಗಬೇಕಲ್ಲ ಅವನಿಗೆ. ನಾನೊಂದು ಸೇನಾಧಿಪತಿ ಆದದ್ದು ಯಾವ ಜನ್ಮದ ದುರಿತ. ಯಾರಾದ್ರೂ ಗುರುಗಳೇ, ನೀವು ಯಾಕೆ ಗುರುಗಳೇ ಇಲ್ಲಿಗೆ ಬಂದ್ರಿ? ನೀನು ಯಾಕೆ ಇಲ್ಲಿಗೆ ಬಂದದ್ದು ಅಂತ ಕೇಳಲಿಕ್ಕೆ ಸುಮ್ಮನೆ ನಿಮ್ಮ ವಿಡ ಮಾತಾಡ್ತಾರೆ. ಯಾಕೆ ಗುರುಗಳೇ ಇಲ್ಲಿಗೆ ಬರ್ಲಿಕ್ಕೆ ಹೋದ್ರಿ? ಇಲ್ಲಿ ಬರ. ಸೇನಾಧಿಪತಿ ಆದವರಿಗೆ ಕೇಳುವ ಅಧಿಕಾರ ಇದ್ದದ್ರಿಂದ ಕೇಳುವುದು. ರಾತ್ರಿ ಯುದ್ಧ ತೊಡಗಿದ ಮೇಲೆ
ದೀವಟಿಗೆ ಹಿಡಿದು ಎದುರಾಳಿಗಳನ್ನು ಹುಡುಗುಡಿಕೆ ಹೊಡೆಯಬೇಕಾದಾಗ ಆ ಘಟೋತ್ಕಚ ಒಬ್ಬ ಬಂದು ಆ ರಣವನ್ನು ಚಾರಹಾನಿ ಮಾಡುವಾಗ ನೀನೊಬ್ಬ ಎಂತದ್ದು ಸುಖದಲ್ಲಿ ನಿದ್ರೆ ಮಾಡುವುದು? ಯಾರಿಗೆ ಗುರುಗಳೇ? ಎಂತದ್ದು ಯಾರಿಗೆ? ನಾವು ದುಡಿಯುವುದು ಯಾರಿಗೆ ಬೇಕಾಗಿ? ಇದೀಗ ಹೊಸ ಪ್ರಶ್ನೆ. ಎಲ್ಲ ಮುಗಿದ ಮೇಲೆ ಕಥೆಯ ಪ್ರಾರಂಭಕ್ಕೆ ಬಂದಿದ್ದಾನೆ. ಹಾಗಲ್ಲ, ನಿನ್ನ ಮಿತ್ರನಾದ ಕೌರವನ ಕರ್ಮಕ್ಕೆ ಅವನಿಗೆ ಮನಸ್ಸಿಲ್ಲ ಅಂತ ಮತ್ತೆ ನಮಗೇನು ಹಠವ ಜಟವ? ಎಂತದ್ದು? ಅವನಿಗೆ ಮನಸ್ಸಿಲ್ಲ ಅಂತ ಆದ್ಮೇಲೆ ಯಾವುದಕ್ಕೆ? ಯುದ್ಧಕ್ಕೆ. ಅವ ಎಂತದ್ದು ಮಾತಾಡಿದಂಥದ್ದು? ಯಾವ ಭಾಷೆ? ನಮಗೆ ಬರುವ ಭಾಷೆಯಲ್ಲೆಲ್ಲ ಯುದ್ಧ ಬೇಡ ಅಂತ ಹೇಳಿ ನೀನು ಒಪ್ಪದಿದ್ದರಿಂದ ಅನಿವಾರ್ಯ ಅಂತ ತೊಡಗಿದ್ದು. ಈಗ ನಿನ್ನ ಮಿತ್ರ ಹೇಳ್ತಾನೆ, ಆಪ್ತ ಮಿತ್ರ, ನಿನ್ನ ಆತ್ಮಸಾಕ್ಷಿಯ ಸಂರಕ್ಷಕ, ಅವ ಹೇಳುದು ನಿನಗೆ ಯುದ್ಧ ಬೇಡ ಅಂತೆ. ವಿರೋಧ ಪಕ್ಷದವರು ಮಾಟ ಮಾಡಿದ ಅವ ಹೇಳುದು ವಿರೋಧ ಪಕ್ಷದವರ ಮಾರಣ ಅಂತ. ಯಾರು? ನನಗೆ. ಹೌದು. ಈಗ ಅವ ಯುದ್ಧ ಬೇಡ ಅಂತ ಯಾರ ಹತ್ರ ಹೇಳಿದ್ದು? ಗುರುಗಳೇ, ಯಾರ್ಯಾರೋ ಏನೇನು ಹೇಳಿದ್ದಕ್ಕೆಲ್ಲ ಯಾರ್ಯಾರು ಹೇಳಿದ್ದನ್ನು ನಂಬುವವ ನಾನು? ನನ್ನಲ್ಲಿ ಅವನೇ ಬಂದು ಹೇಳಿದ್ದಾನೆ. ಅದು ಯಾವಾಗ ಏನು ಅಂತ ಹೇಳಿದ್ದಾನೆ? ಅಯ್ಯೋ, ಅದು ಹೇಳಲಿಕ್ಕೆ ಹೋದ್ರೆ ತುಂಬಾ ಉಂಟು ಗುರುಗಳೇ. ಈಗ ಇದೆಂತದು? ನಾನು ಕೇಳ್ತಿದ್ದೆ ಕಲಿಸುವಾಗ, ಈಗ ನೀನು ನನ್ನಲ್ಲಿ ಕೇಳುದು. ನಿಮ್ಮಲ್ಲಿ ಕೇಳಿದ ಕೈಯ ಹೆಬ್ಬೆರಳಲ್ವೇನೋ? ಹೆಬ್ಬೆರಳು ಅಲ್ಲ ಇದು, ಇದು ಅಂಗುಟ. ಅದಕ್ಕೆ ಅಂಗುಟ ಅಂತ ಹೇಳು. ಹೌದು, ಆತ್ಮ ಇರುವುದು ಇಷ್ಟೇ. ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂಗುಟ. ಅದು ನಿನಗೆ ಯಾರು ಹೇಳಿದ್ದು? ಅದು ಅವನೇ. ನಿನಗೀಗ ಆತ್ಮದ ಗಾತ್ರ ಎಲ್ಲ ಗೊತ್ತು. ನೀನು ಶಾಸ್ತ್ರ ಎಲ್ಲ ಓದಿದ್ದೆ ಯಾವಾಗಲೂ. ನಾವು ಪಾಠ ಮಾಡುವಾಗ ಕೃಪರಲ್ಲಿಗೂ ಬರಲಿಲ್ಲ, ನನ್ನಲ್ಲಿಗೂ ಬರಲಿಲ್ಲ. ನಿನಗೆ ಅದೆಲ್ಲ ಹೇಗೆ ಗೊತ್ತು? ಈಗ ಇದು ಶಾಸ್ತ್ರದಲ್ಲಿ ಉಂಟಾ? ನಿನಗೆ ಮತ್ತೆ ಹೇಗೆ ಗೊತ್ತದ್ದು? ಯಾರು ನೀನು ಹೇಳಿದಂತೆ ಅಲ್ಲ ಗುರುಗಳೇ. ಅವ ಹೇಳಿಲ್ಲ ಅಂತ ಹೇಳ್ತಾನೆ. ನಾನು ಅಂತ ಶಬ್ದಗಳನ್ನೆಲ್ಲ ಬಾಯಿ ಪಾಠ ಮಾಡಿದ್ರೆ ಇಲ್ಲಿರ್ತೇನೆ ನಾನು. ಸತ್ಯ, ಕೆಲವೊಮ್ಮೆ ಸತ್ಯ ಹೇಳ್ತಾನೆ. ಅಷ್ಟೇ ಆದ್ರೆ ತೊಂದರೆ ಇಲ್ಲ. ಈ ಹಿಂದೆ ಕೃಷ್ಣ ಸಂಧಾನ ಪ್ರಸಂಗದಲ್ಲಿ ಧರ್ಮರಾಯ ಒಂದು ಮಾತು ಹೇಳಿದ್ದಾನೆ, ಗೊತ್ತುಂಟ? ಬಡತನವು ಯಮಗಕ್ಕು, ಸಿರಿತನವು ಸುಡಲಿನ್ನು, ಕೌರವ ಸುಖಿ ಎಂದು ಕೇಳಿದರೆ ಸಾಕು ಅಂತ. ಅಷ್ಟು ಒಳ್ಳೆ ಧರ್ಮರಾಯನನ್ನು ಕೂಡ ಇವ ಯುದ್ಧಕ್ಕೆ ಕರೆದದ್ದಲ್ವ? ಇವ ಪ್ರಸಂಗ ಬೇರೆ ಮಾಡಿ ಆಗಿದೆ. ಬೇರೆ ಅಂದ್ರೆ ಬಡತನವು ಯಮಗಕ್ಕು, ದೊರೆತನವು ಸುಡಲಿನ್ನು, ಧರ್ಮರಾಯ ಸುಖಿ ಎಂದು ಕೇಳಿದರೆ ಸಾಕು. ಛಂದಸ್ಸು ತಪ್ಪಿದ್ರು ವಿಷಯ ಒಳ್ಳೆದುಂಟು. ಮಾತ್ರ ಅದು ಪದ್ಯತ ಆಗುವುದಿಲ್ಲ, ಅದ್ರ ಪ್ರಾಸಕ್ಕೆ ಬರುವುದಿಲ್ಲ, ಆದ್ರೂ ವಿಷಯ ಒಳ್ಳೆದುಂಟದು. ಈಗ ಇವ ಹೇಳಿದ್ದು ಧರ್ಮರಾಯ ಹೇಳಿದ್ದು ಮಾತ್ರವ. ಮತ್ತೆ ಯುದ್ಧ ವಿರಾಟ ನಗರಿಯಲ್ಲಿ ಅವ ಆಸ್ಥಾನದ ಜೋಯಿಸನಾಗಿದ್ದನಂತೆ. ಪಂಚಾಂಗ ಓದುವ ತಿಳಿದದ್ದಲ್ವ? ಅವಾಗ ಪಗಡೆಯನ್ನ ಆಡ್ತಾ ಇದ್ರಂತೆ ವಿನೋದಕ್ಕೆ. ಒಂದು ದಿವಸ ಆ ವಿರಾಟ ಭೂಪನಿಗೆ ಕೋಪ ಬಂತಂತೆ. ಅದರ ಕರಂಡಕವನ್ನು ತೆಗೆದು ಠಾಂಕ ತಲೆಗೆ ಬರದಂತೆ. ಇವರಲ್ಲಿ ಆಡುವಾಗ ಇವನ ಜನ ಇದ್ರು. ಇವನಿಗೆ ಸ್ವರ ಹೇಗೆ ಗೊತ್ತದು? ಅದು ಶಬ್ದಗ್ರಹಣ, ಧ್ವನಿ ಮುದ್ರಣ ಎಲ್ಲ ಅವನದ್ದೇ. ಅದನ್ನು ಹೊಡೆದದ್ದಕ್ಕೆ ಹೊಡೆದಾಗ ರಕ್ತ ನೊಸಲೊಡೆದು ರಕ್ತ ಹೊರ ಸೂತಲು ಅದನ್ನು ನೆಲಕ್ಕೆ ಬೀಳಲಿಕ್ಕೆ ಬಿಡ್ಲಿಲ್ಲಂತೆ. ಅಂತಹ ಧರ್ಮಾತ್ಮನಾದಂತಹ ಧರ್ಮರಾಯನ ಕೈಯನ್ನೇ ಕಾಲು ಎನ್ನುವ ಹಾಗೆ ಹಿಡಿದು ಅವನಿಗೊಂದು ಇಷ್ಟುದ್ದದ್ದು ಬಟ್ಟೆ ಬೇಕಂತೆ. ಯಾವುದಕ್ಕೆ? ಅವ ಬದರಿಗೆ ಹೋಗ್ತಾನೆ. ಇವ ಊರಿಡೀ ತೆಗೆದಾಯ್ತು, ಇನ್ನು ಬದರಿಯಲ್ಲಿದ್ದವರನ್ನು ಹಾಳು ಮಾಡಬೇಕು. ಹಾಗಲ್ಲ, ಅವನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದು ಧರ್ಮರಾಯ ನಿನ್ನನ್ನು ಕ್ಷಮಿಸಿದ್ದೇನೆ ಅಂತ ಹೇಳಿದಲ್ಲಿಗೆ ಬದರಿಯಲ್ಲಿ ಹೋಗಿ ತಪಸ್ಸನ್ನು ಆಚರಿಸಿ ಕಾಲವನ್ನು ಕಳೀತಾನಂತೆ. ಅವನಿಗೆ ಹಾಗೆ ಅಂತ ಮತ್ತೆ ನಮಗೆ ಯಾಕೆ? ನೀನು ಮಲಗು. ಯಾವಾಗ ಮಲಗುದು ಅಂತ ಕಾಯು. ಕೌರವ ಹೊತ್ತಾದ್ರೂ ಗೊತ್ತಾಯ್ತಲ್ಲ, ಅದೇ ಸಮಾಧಾನ. ನಿನ್ನ ಅಜ್ಜ ಇನ್ನು ಸಾಯಲಿಲ್ಲ, ಶರತಲ್ಪದಲ್ಲಿ ಮಲಗಿದ್ದಾರೆ. ಈಗ ನೀನೊಂದು ಯುದ್ಧ ನಿಲ್ಲಿಸಿ ಧರ್ಮರಾಯನಿಗೆ ರಾಜ್ಯ ಕೊಟ್ಟರೆ ಅತ್ಯಂತ ಹೆಚ್ಚು ಹರ್ಷಿಸುವವರು ನಿನ್ನ ಅಜ್ಜ. ನಿನಗಾಗಿ ಬಾಣದ ಮನೆಯ ನೋವು ಸಹಿಸಿದ್ದು ಸಾರ್ಥಕ ಎಂಬ ಭಾವದಿಂದ ಪೂರ್ಣ ಮನದಿಂದ ಆಶೀರ್ವಾದ ಮಾಡ್ತಾರೆ. ನನ್ನಂತಹ ಹಿರಿಯರ ಆಶೀರ್ವಾದ ಯಾವತ್ತೂ ಇದೆ. ಶುಭಸ್ಯ ಶೀಘ್ರ. ನಾವು ಧರ್ಮರಾಯನ ಶಿಬಿರಕ್ಕೆ ಹೋಗುವ, ಪಾಂಡವರಲ್ಲಿ ಸಂಧಾನ ಒಳ್ಳೆದಾಯ್ತು. ಒಳ್ಳೆದಾಯ್ತು. ವಿಷಯ ಎಂತ? ಅವ ಹೇಳಿದಲ್ವ, ನೀನು ಹೇಳಿದ ಮಾತನ್ನು. ಪಾಂಡವರಿಗೆ ಮಾಡಿದ ಅನ್ಯಾಯ ಆಗಿದೆ ಅಂತ ನಿನಗೆ ತಡವಾಗಿ ಜ್ಞಾನೋದಯ ಆಗಿದೆ. ರಾಜ್ಯ ಕಲ್ಪನೆ ಮಾಡಿ ನೀ ಬದರಿಕಾಶ್ರಮಕ್ಕೆ ಹೋಗುದು ಬೇಡಪ್ಪ. ನಿನ್ನ ಮನಸ್ಸು ಶುದ್ಧ ಆಗಿ ಆಯ್ತು. ನಾವು ಎಳವೆಯಲ್ಲಿ ಆಡಿನ ಕಿವಿಗೆ ಸಾಸಿವೆ ಹಾಕ್ತಿದ್ದೆವು. ಅದು ಹಾಕಿದ್ರೆ ಆಡಿಗೆ ಹುಚ್ಚು ಹಿಡಿತಾನೆ. ಹೌದು, ಅದು ಮಂಡೆ ಮಂಡೆ ತಾಗಿಸಿ ಸಾಯುವಾಗ ಸಂತೋಷ ಪಡ್ತಿದ್ದೆವು ನಾವು. ಈಗ ಈಗ ನನ್ನ ಕಿವಿಗೆ ಯಾರೋ ಆಡಿಗೆ ಹಾಗೆ ಸಾಸಿವೆ ಹಾಕಿದ್ರು ಅಂತ ನಾನೇ ಮಂಡೆ ತಾಗಿಸು. ನೀವು ಅರ್ಥ ಆಗುದಿಲ್ಲ. ನೀನು ಹೇಳಿದ್ದನ್ನು ಸಾಮಾನ್ಯರು ನಂಬಲಿಕ್ಕಿಲ್ಲ. ಕಣ್ಣನಂತ ಪಾಮರರಿಗೆ ಅದು ಅರ್ಥ ಆಗುವುದಿಲ್ಲ. ಎಂತದಿದ್ದು ರಕ್ತ ಸಂಬಂಧ ಅಲ್ವೇನೋ, ದಾಯಾದ್ಯ ಕಲಹ ಅಲ್ವೋ. ನಿನಗೆ ಎಲ್ಲಿಯೋ ಪಾಪ ಪ್ರಜ್ಞೆ ಇತ್ತು, ಅದೀಗ ದೊಡ್ಡ. ನನಗೆ ಅರ್ಥ ಆಗ್ತದೆ, ನನಗೆ ಅರ್ಥ ಆಗ್ತದೆ. ಈ ಪ್ರಪಂಚದಲ್ಲಿ ನನ್ನನ್ನು ಹಸಿ ಹಸಿ ಮುರಿಬೇಕು ಅಂತ ಶಪಥ ಮಾಡಿದ ಭೀಮನನ್ನಾದ್ರೂ ನಾನು ಒಳ್ಳೆಯವ ಅಂತ ಹೇಳಿದೆ. ಅರ್ಥ ಆಯ್ತು ನನಗೆ, ಅರ್ಥ ಆಯ್ತು. ಆದರೆ ತೆಗೆದು ಹಾಕಿದ 3 ಕಾಸಿನ ಧರ್ಮರಾಯ ನಾನು ಒಳ್ಳೆಯವ ಅಂತ
ರಾಜಸೂಯ ಮಾಡಿದ ಅವನಿಗೆ ರಾಜ್ಯ ಕೊಟ್ಟು ಅವನ ಸ್ವರ್ಗದಲ್ಲಿ ಇದ್ದರೆ ನನಗೆ ಸ್ವರ್ಗ ಬೇಡ ನರಕಾದೀತು ಅಂತ ಅವನಿಗೇನು ಮತ್ತೆ ನಿರ್ಣಯಿಸಿ.